ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1600ರ ಡಿಸೆಂಬರ್ 31ರಂದು ಸ್ಥಾಪಿಸಲಾಯಿತು. ಬ್ರಿಟನ್ನಿನ ರಾಣಿ 1ನೇ ಎಲಿಜಬೆತ್ ರಾಜಮನೆತನದ ಆದೇಶವನ್ನು ಅನುಸರಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೋಂದಾಯಿಸಲಾಯಿತು. ಕಂಪನಿಯು ಮಸಾಲೆ ವ್ಯಾಪಾರಕ್ಕಾಗಿ ರೂಪುಗೊಂಡಿತು. ಆ ಸಮಯದಲ್ಲಿ ಸ್ಪೇನ್ ಮತ್ತು ಪೋರ್ಚುಗಲ್ ಏಕಸ್ವಾಮ್ಯವನ್ನು ಹೊಂದಿತ್ತು. ನಂತರ ಕಂಪನಿಯು ಹತ್ತಿ, ರೇಷ್ಮೆ, ಚಹಾ, ಇಂಡಿಗೋ ಮತ್ತು ಅಫೀಮು ವ್ಯಾಪಾರವನ್ನು ಪ್ರಾರಂಭಿಸಿತು. ಈಸ್ಟ್ ಇಂಡಿಯಾ ಕಂಪನಿಯು ಸೂರತ್ನಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಲು ಆಗಿನ ಮೊಘಲ್ ದೊರೆ ಜಹಾಂಗೀರ್ನಿಂದ ಅನುಮತಿ ಪಡೆದು ವ್ಯವಹಾರವನ್ನು ಪ್ರಾರಂಭಿಸಿತು. ಆದರೆ ಕ್ರಮೇಣ ಕಂಪನಿಯು ಇಡೀ ಭಾರತವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತು. ಆ ಸಮಯದಲ್ಲಿ ಪ್ರಪಂಚದ ಒಟ್ಟು ಉತ್ಪಾದನೆಯ 4ನೇ 1 ಭಾಗವನ್ನು ಭಾರತದಲ್ಲಿ ಉತ್ಪಾದಿಸಲಾಗುತ್ತಿತ್ತು. ಈ ಕಾರಣಕ್ಕಾಗಿ ಭಾರತವನ್ನು ಚಿನ್ನದ ಹಕ್ಕಿ ಎಂದು ಕರೆಯಲಾಗುತ್ತಿತ್ತು. 1857ರ ದಂಗೆಯ ನಂತರ ಕಂಪನಿಯನ್ನು 1874ರ ಜನವರಿ 1ರಂದು ವಿಸರ್ಜಿಸಲಾಯಿತು. ಅದರ ನಂತರ ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಕಂಪನಿಯ ಹಕ್ಕುಗಳನ್ನು ರದ್ದುಪಡಿಸಿದರು ಮತ್ತು ಆಡಳಿತದ ನಿಯಂತ್ರಣವನ್ನು ನೇರವಾಗಿ ತನ್ನ ಕೈಗೆ ತೆಗೆದುಕೊಂಡರು. ಕಂಪನಿಯ ಸೈನ್ಯವನ್ನು ಬ್ರಿಟಿಷ್ ಸೈನ್ಯದಲ್ಲಿ ವಿಲೀನಗೊಳಿಸಲಾಯಿತು ಮತ್ತು ಕಂಪನಿಯ ನೌಕಾಪಡೆಯನ್ನು ವಿಸರ್ಜಿಸಲಾಯಿತು. ಮೆಕಾಲೆ ಪ್ರಕಾರ ಕಂಪನಿಯು ಮೊದಲಿನಿಂದಲೂ ವ್ಯಾಪಾರ ಮತ್ತು ರಾಜಕೀಯ ಎರಡರಲ್ಲೂ ಸಕ್ರಿಯವಾಗಿತ್ತು. 1964ರ ಡಿಸೆಂಬರ್ 31ರಂದು ಡೊನಾಲ್ಡ್ ಕ್ಯಾಂಪ್ಬೆಲ್ ತನ್ನ ಸ್ಪೀಡ್ ಬೋಟ್ ಅನ್ನು ಗಂಟೆಗೆ 444.71 ಕಿಲೋಮೀಟರ್ ವೇಗದಲ್ಲಿ ಓಡಿಸಿದರು ಮತ್ತು ಆ ವರ್ಷದ ನೀರಿನ ಮೇಲಿನ ವೇಗದಲ್ಲಿ ವಿಶ್ವಮಟ್ಟದ ದಾಖಲೆಯನ್ನು ಮುರಿದರು. ಡೊನಾಲ್ಡ್ ಕ್ಯಾಂಪ್ಬೆಲ್ ಒಂದೇ ವರ್ಷದಲ್ಲಿ ಭೂಮಿ ಮತ್ತು ನೀರಿನಲ್ಲಿ ಅತ್ಯಂತ ವೇಗದಲ್ಲಿ ವಾಹನ ಚಲಾಯಿಸಿ ದಾಖಲೆಯನ್ನು ಸ್ಥಾಪಿಸಿದ ಮೊದಲ ವ್ಯಕ್ತಿ. ಅದೇ ವರ್ಷದಲ್ಲಿ ಅವರು ಭೂಮಿಯ ಮೇಲೆ ಗಂಟೆಗೆ 648.72 ಕಿಲೋಮೀಟರ್ ವೇಗದಲ್ಲಿ ಓಡಿಸಿದ್ದರು. ಇದರ ನಂತರ 1967ರಲ್ಲಿ ಅವರು ಮತ್ತೆ ತಮ್ಮ ದಾಖಲೆಯನ್ನು ಮುರಿಯಲು ಪ್ರಯತ್ನಿಸಿದರು. ಆದರೆ ಅವರ ಸ್ಪೀಡ್ ಬೋಟ್ ಗಂಟೆಗೆ 483 ಕಿಲೋಮೀಟರ್ ದಾಟಿದ ತಕ್ಷಣ ಸಮತೋಲನ ತಪ್ಪಿತು ಮತ್ತು ಮುಳುಗಿತು. ನಂತರ ಡೊನಾಲ್ಡ್ ಕ್ಯಾಂಪ್ಬೆಲ್ ಸ್ಥಳದಲ್ಲೇ ಸಾವನ್ನಪ್ಪಿದರು. 1999ರ ಡಿಸೆಂಬರ್ 24ರಂದು ಕಠ್ಮಂಡುವಿನಿಂದ ದೆಹಲಿಗೆ ಹೋಗುತ್ತಿದ್ದ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ಅನ್ನು ಅಪಹರಿಸಿ ಅಫ್ಘಾನಿಸ್ತಾನದ ಕಂದಹಾರ್ಗೆ ಕೊಂಡೊಯ್ಯಲಾಯಿತು. ಈ ವಿಮಾನದಲ್ಲಿದ್ದ 170ಕ್ಕೂ ಹೆಚ್ಚು ಪ್ರಯಾಣಿಕರನ್ನು ಉಳಿಸಲು ಭಾರತವು ಈ ದಿನ ಅಂದರೆ 1999ರ ಡಿಸೆಂಬರ್ 31ರಂದು 3 ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿತು. ಈ ವಿಮಾನದಲ್ಲಿ 178 ಪ್ರಯಾಣಿಕರು ಮತ್ತು 11 ಸಿಬ್ಬಂದಿ ಇದ್ದರು. ಪಾಕಿಸ್ತಾನಿ ಸೇನೆಯ ಸಕ್ರಿಯ ಬೆಂಬಲ ಮತ್ತು ನೆರವಿನೊಂದಿಗೆ ಹರ್ಕತ್ ಉಲ್ ಮುಜಾಹಿದೀನ್ ಎಂಬ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಯ 5 ಭಯೋತ್ಪಾದಕರು ಈ ವಿಮಾನವನ್ನು ಹೈಜಾಕ್ ಮಾಡಿದ್ದರು. ಹೈಜಾಕ್ ಮಾಡಿದ ನಂತರ ಭಯೋತ್ಪಾದಕರು ಅಮೃತಸರ ಮತ್ತು ಲಾಹೋರ್ನಲ್ಲಿ ವಿಮಾನವನ್ನು ನಿಲ್ಲಿಸಿದ್ದರು. ನಂತರ ಅವರು ಅಂತಿಮವಾಗಿ ಅದನ್ನು ಅಫ್ಘಾನಿಸ್ತಾನದ ಕಂದಹಾರ್ಗೆ ಕೊಂಡೊಯ್ದರು. 2019ರ ಡಿಸೆಂಬರ್ 31ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಮೊದಲ ಬಾರಿಗೆ ವುಹಾನ್ನಲ್ಲಿ ವೈರಲ್ ನ್ಯೂಮೋನಿಯಾವನ್ನು ಏಕಾಏಕಿ ದೃಢಪಡಿಸಿತು. ಈ ನ್ಯೂಮೋನಿಯಾವನ್ನು ನಂತರ ಕೊರೋನಾ ವೈರಸ್ ಎಂದು ಗುರುತಿಸಲಾಯಿತು. ಚೀನಾದಲ್ಲಿ ದೃಢಪಟ್ಟ ಕೇವಲ 3 ತಿಂಗಳೊಳಗೆ ಕೊರೋನಾ ವಿಶ್ವದ ಬಹುತೇಕ ದೇಶಗಳಿಗೆ ಹರಡಿತ್ತು. ಭಾರತದಲ್ಲಿ ಮೊದಲ ಕೊರೋನಾ ಪ್ರಕರಣವು 2020ರ ಜನವರಿ 30ರಂದು ವುಹಾನ್ನ ವಿದ್ಯಾರ್ಥಿಯೊಬ್ಬ ಕೇರಳಕ್ಕೆ ತಲುಪಿದಾಗ ಬಂದಿತ್ತು. WHO 2020ರ ಮಾರ್ಚ್ 11ರಂದು ಕೊರೋನಾವನ್ನು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿತು. ಆ ವೇಳೆಗೆ ಭಾರತದಲ್ಲಿ ಒಟ್ಟು 71 ಕೊರೋನಾ ಪ್ರಕರಣಗಳು ವರದಿಯಾಗಿದ್ದವು. ಆ ವೇಳೆಗಾಗಲೇ ವಿಶ್ವಾದ್ಯಂತ 1,48,000ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿದ್ದವು. ಚೀನಾ ಒಂದರಲ್ಲೇ 80,000ಕ್ಕೂ ಹೆಚ್ಚು ಕೊರೋನಾ ಸೋಂಕಿತರಿದ್ದರು.